ಸಮರ್ಥಗೆ ಟಿಕೆಟ್ ಹೈಕಮಾಂಡ್ಗೆ ಪೈಲ್ವಾನ್ ಸವಾಲ್ ಹಾಕಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಮತ್ತೆ ಬಂಡಾಯ ಭುಗಿಲೆದ್ದಿದೆ. ದಾವಣಗೆರೆ ಕಾಂಗ್ರೆಸ್ ಬಂಡಾಯ ಭುಗಿಲೆದ್ದಿದೆ. ಸಮರ್ಥಗೆ ಟಿಕೆಟ್ ಆದ್ರೆ ಪೈಲ್ವಾನ್ ಸವಾಲ್ ಹಾಕಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಬಂಡಾಯ. ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ನಾಳೆ ಸಾವಿರಾರು ಜನರ ಜೊತೆಗೆ ಹೋಗಿ ನಾಮಪತ್ರ ಸಲ್ಲಿಸ್ತೀವಿ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಮರು ಟಿಕೆಟ್ ಕೇಳಿದ್ರು, ಎಸ್ಎಸ್ ಕುಟುಂಬಕ್ಕೆ ಮಣೆ ಹಾಕಿದ್ದಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೇವೆ. ಕೆಪಿಸಿಸಿ ನಾಯಕರು ಅಲ್ಪಸಂಖ್ಯಾತರನ್ನ ಗುರುತಿಸಲಿಲ್ಲ. ಬೈ ಎಲೆಕ್ಷನ್ ಅಲ್ಲಿ ಕೈ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸ್ತೇವೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಾದಿಕ್ ಪೈಲ್ವಾನ್. ಪುತ್ರಿಗೆ ಬಿ ಫಾರ್ಮ್ ತಂದ ಎಸ್ಎಸ್ಎಂಗೆ ಬಂಡಾಯದ ಟೆನ್ಷನ್. ಈಗ ಶಾಮನೂರು ಕುಟುಂಬದ ವಿರುದ್ಧ ಕೆರಳಿರುವ ಮುಸ್ಲಿಮರು. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದಿದೆ ಬಂಡಾಯದ ಬಿಸಿ. ದಾವಣಗೆರೆ ಕಾಂಗ್ರೆಸ್ ಈಗ ಸಮರ್ಥಕ್ಕೆ ಟಿಕೆಟ್ ಹೈಕಮಾಂಡ್ಗೆ ಪೈಲ್ವಾನ್ ಸವಾಲ್. ಯಾವ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ಪಕ್ಷೇತರರಾಗಿ ನಿಲ್ತೇನೆ. ನಾಳೆ ಸಾವಿರಾರು ಜನರ ಜೊತೆಗೆ ಹೋಗಿ ನಾಮಪತ್ರ ಸಲ್ಲಿಸ್ತೇನೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಮರು ಟಿಕೆಟ್ ಕೇಳಿದ್ರು, ಎಸ್ಎಸ್ ಕುಟುಂಬಕ್ಕೆ ಮಣೆ ಹಾಕಲಾಗಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೇವೆ. ಕೆಪಿಸಿಸಿ ನಾಯಕರು ಅಲ್ಪಸಂಖ್ಯಾತರನ್ನ ಗುರುತಿಸಲಿಲ್ಲ. ಬೈ ಎಲೆಕ್ಷನ್ ಅಲ್ಲಿ ಕೈ ಅಭ್ಯರ್ಥಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾದಿಕ್ ಪೈಲ್ವಾನ್. ಪುತ್ರನಿಗೆ ಬಿ ಫಾರ್ಮ್ ತಂದ ಎಸ್ಎಸ್ಎಂಗೆ ಬಂಡಾಯದ ಟೆನ್ಷನ್ ಶುರುವಾಗಿದೆ. ಶಾಮನೂರು ಕುಟುಂಬದ ವಿರುದ್ಧ ಮುಸ್ಲಿಮರು ಕೆರಳಿದ್ದಾರೆ. ಸಮರ್ಥಗೆ ಟಿಕೆಟ್ ಅನ್ನುವಂತಹ ಬೆನ್ನಲ್ಲೇ ಈಗ ಮುಸ್ಲಿಮರು ಕೆರಳಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆಯಿಂದ ನಾನು ಹಿಂದೆ ಸರಿಯಲ್ಲ. ನಾಳೆ ಸಾವಿರಾರು ಜನರ ಜೊತೆಗೆ ಹೋಗಿ ನಾಮಪತ್ರ ಸಲ್ಲಿಸ್ತೇನೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹೇಳಿರುವಂಥದ್ದು. ನಿನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು. ಸುರ್ಜೇವಾಲಾ, ಸಿಎಂ, ಡಿಸಿಎಂ ಸೇರಿ ವರಿಷ್ಠರ ತೀರ್ಮಾನ ಇದು. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಜಮೀರ್ ಕೂಡ ಹೇಳಿದ್ರು, ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಟ್ಟು ಬಿಡ್ತೀನಿ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇದ್ರೆ ಅನ್ನುವಂತೆ. ಆದರೂ ಕೂಡ ಮುಸ್ಲಿಂ ನಾಯಕರನ್ನ ಮನವೊಲಿಸ್ತು ಕಾಂಗ್ರೆಸ್. ಮುಸ್ಲಿಮರು ಸುಮ್ಮನೆ ಹೂ ಅಂದಿಲ್ಲ, ಒಂದಷ್ಟು ಕಂಡೀಷನ್ ಇಟ್ಟರು ವರಿಷ್ಠರ ಮುಂದೆ. ರಾಜ್ಯಸಭೆ, ವಿಧಾನಸಭೆಯಲ್ಲಿ ಮುಸ್ಲಿಮರಿಗೆ ತಕ್ಕದಾದ ಸ್ಥಾನಮಾನಗಳನ್ನು ನೀಡಬೇಕು, ಅಲ್ಲಿ ಪರಿಗಣನೆ ಮಾಡಬೇಕು ಅನ್ನುವಂಥ ಎಲ್ಲ ಕಂಡೀಷನ್ಸ್ನ ಮುಂದಿಟ್ಟು ಅದಕ್ಕೆ ಒಪ್ಕೊಂಡಾದ ಮೇಲೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರುವಂಥದ್ದು. ಆದರೆ ಈಗ ದಾವಣಗೆರೆಯ ಬೈ ಎಲೆಕ್ಷನ್ ಅಲ್ಲಿ ಸಾದಿಕ್ ಪೈಲ್ವಾನ್ ಹೇಳಿರುವಂತೆ ಮುಸ್ಲಿಮರನ್ನ ಗುರುತಿಸಲಿಲ್ಲ, ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಡಲಿಲ್ಲ. ಕಾಂಗ್ರೆಸ್ ಬಂಡಾಯವಾಗಿ ನಿಲ್ತೇನೆ. ಸಮರ್ಥಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಡೆಗೂ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಮಣೆ ಹಾಕಿದೆಯಲ್ಲ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇನೆ. ಉಪಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನು ಅಂತ ತೋರಿಸ್ತೇವೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾವು ಸೋಲಿಸ್ತೇವೆ ಅಂತ ಈಗ ಹೇಳ್ತಿರುವಂಥದ್ದು ಸಾದಿಕ್ ಪೈಲ್ವಾನ್.